ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಟೇಸ್ಟಿ ಸಾರು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಾನು, ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ತಗೊಂಡು ಹೆಚ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ. ನಾನು ಫ್ಲೇಮ್ ಸಣ್ಣಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ನೋಡಿ, ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಅಣಬೆ ಸಾರು. ಇದಕ್ಕೊಂದು 3-4 ಅಥವಾ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಅಷ್ಟೇ. ಇದಕ್ಕೇನು ಜಾಸ್ತಿ ನಾನು ಸ್ಪೈಸ್ ಹಾಕಲ್ಲ. ನೋಡಿ, ಅರ್ಧ ಕೊಬ್ಬರಿಯಲ್ಲಿ ಅರ್ಧ ತೊಗೊಂಡಿದ್ದೀನಿ, ಅಂದರೆ ಕಾಲು ಭಾಗದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಅಣಬೆ ಎಲ್ಲನೂ ಸಣ್ಣದಾಗಿ ಹೆಚ್ಕೊತೀನಿ. ತೀರಾ ಸಣ್ಣದಾಗೇನು ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಸ್ವಲ್ಪ ಅದಕ್ಕೆ ದೊಡ್ಡದಾಗೆ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಆ ಕಡೆ ಈರುಳ್ಳಿ ಹುರಿತಾ ಇದ್ದೀನಲ್ಲ, ಅದ್ರ ಬಾಡ್ಗೆ ಅದು ಬೇಯ್ತಾ ಇರುತ್ತೆ. ಅದರೊಳಗಡೆ ನಾನು ಅಣಬೆ ಹೆಚ್ಕೊಂಬಿಡೋಣ ಅಂತ ಹೆಚ್ಕೊಳ್ತಾ ಇದ್ದೀನಿ. ಒಂದು ಜಾರ್ಗೆ 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹುರ್ಕೊಂಡಿದ್ದೀನಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದನ್ನು ಇದಕ್ಕೆ ಹಾಕ್ಕೋತೀನಿ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಟೇಸ್ಟಿಯಾಗಿ ಮಾಡೋವಂಥ ಡಿಶ್ಶು. ಯಾರು ಬೇಕಾದರೂ ಮಾಡಿಬಿಡ್ಬೋದು. ಈವನ್ ಬ್ಯಾಚುಲರ್ಸ್ಗೂ ಏನು ಕಷ್ಟ ಆಗಲ್ಲ. ಒಂದು ಚೂರು ಚಕ್ಕೆ, 2 ಲವಂಗ, ಒಂದು ಏಲಕ್ಕಿ, ಇದಿಷ್ಟನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ಒಂದು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಪೇಸ್ಟ್ ಮಾಡ್ಕೊಂಡು ತಂದಿದ್ದೀನಿ. ಈಗ ನೆಕ್ಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿಲೇ ಸ್ವಲ್ಪ ಈರುಳ್ಳಿ ತೆಗೆದು ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ. ಮತ್ತು ಮಳೆಗಾಲದಲ್ಲಿ ಅಣಬೆ ತಿನ್ನೋದ್ರಿಂದ ಒಳ್ಳೆ ಆರೋಗ್ಯಕ್ಕೂ ಹಿತವಾಗಿರುತ್ತೆ. ಅಂದರೆ ಇದು ಉಷ್ಣ ಅಲ್ವಾ ಅಣಬೆ, ಹಾಗಾಗಿ ಇದು ಮಳೆಗಾಲದಲ್ಲೇ ಬೆಳೆಯೋದು ಜಾಸ್ತಿ. ಕಾಡಲ್ಲಿ ಬೆಳೆಯೋವಂಥ ಅಣಬೆ ಆದರೆ ಇನ್ನೂ ತುಂಬ ರುಚಿಯೇ ಇರುತ್ತೆ. ಬಟ್ ಇದು ನಾನು ಮಾರ್ಕೆಟಲ್ಲಿ ತೊಗೊಂಡು ಬಂದಿರೋ ಅಣಬೆನೇ. ಇದು ಮಿಲ್ಕಿ ಮಶ್ರೂಮು ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡು ಬಂದಿದ್ದೀನಿ. ಕಾಡಲ್ಲಿ ಸಿಗೋದಾದರೆ ಚಿಪ್ಪಣಬೆ ಅಂತ ಹೇಳ್ತಾರೆ. ಅಣಬೆಗೆ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನೆಲ್ಲ ಒಂಚೂರು ಹಾಕ್ಕೊಂಬಿಡೋಣ. ಇದು ಅಣಬೆ ನೀರು ಬಿಟ್ಕೊಂಬಿಡುತ್ತೆ ಬೇಗನೆ. ನೀರು ಬಿಟ್ಕೊಳ್ಳೋ ಅಷ್ಟು ಬಿಡದೇ ಇದ್ರೇ ವಾಸಿ ಅಂತ ಅನಿಸುತ್ತೆ. ನೀರು ಬಿಟ್ಕೊಂಬಿಟ್ರೆ ತುಂಬ ಬೇಗ ಶ್ರಿಂಕ್ ಆಗೋಗ್ಬಿಡುತ್ತದು. ಈ ಮಸಾಲೆಗೆ ನೀರು ಬಿಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಮಸಾಲೆನೂ ಒಳಗಡೆ ಹೋಗಿರುತ್ತಲ್ಲ, ಹಾಗಾಗಿ ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ಅಷ್ಟೇ ಮಸಾಲೆ ಹಾಕಿನೇ ಒಂಚೂರು ಹುರ್ಕೊಳ್ಳೋದು. ಆಮೇಲಿಂದ ಒಂಚೂರು ನೀರು ಹಾಕ್ಕೋತೀನಿ. ತಕ್ಷಣಕ್ಕೆ ನಾನು ನೀರು ಹಾಕ್ಕೋತಾ ಇಲ್ಲ. ನೋಡ್ರಿ, ಅದರಲ್ಲೇ ನೀರು ಬಿಟ್ಕೊಂಡು ಬರ್ತಾ ಇದೆ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಾಡಿಸ್ಕೊಂಡು ಒಂಚೂರು ಹಾಕ್ಕೊಂಬಿಡ್ತೀನಿ ನಾನು. ಇದೆಲ್ಲ ನೀರು ಸುರಿದು ಇವಾಗ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಇನ್ನೊಂದು ಸ್ವಲ್ಪ ಬೇಕಾದರೂ ನೀರು ಹಾಕ್ಕೊಬೋದು. ಈಗ ಅದೇ ಮಿಕ್ಸಿಗೆ ನಾನು ಒಣ ಕೊಬ್ಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ.
ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಒಣ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಅವೈಲಬಿಲಿಟಿ ಇರುತ್ತೋ ಅದನ್ನೇ ಹಾಕ್ಕೊಳ್ಳಿ. ನಾನು ಇವತ್ತು ಒಣ ಕೊಬ್ಬರಿ ಇತ್ತು ಅಂಥೇಳಿ ಅದನ್ನೇ ಹಾಕ್ಕೊತಾ ಇದ್ದೀನಿ. 1/4 ಭಾಗ ಕೊಬ್ಬರಿ ತೊಗೊಂಡಿದ್ದೀನಿ ಅಷ್ಟೇ. ನಾನು ಡ್ರೈ ಕೋಕೋನಟ್ ಒಂದು ಸ್ಪೂನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಕೊಬ್ಬರಿ ಜೊತೆಗೆ ಸೇರಿಸ್ಕೊಂಡು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಪೇಸ್ಟ್ ಆಯಿತು. ಇದನ್ನು ಹಾಕ್ಕೊತೀನಿ. ಈಗ ತುಂಬ ಹೊತ್ತೇನು ಬೇಯೋದೇನು ಬೇಕಾಗಲ್ಲ, ಇದು ಬೇಗನೆ ಆಗೋಗ್ಬಿಡತ್ತೆ. ಒಂದು 5-6 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷ ತೊಗೋಬೋದು ಅಷ್ಟೇ. ಅಣಬೆ ತುಂಬ ಬೇಗ ಬೆಂದೋಗ್ಬಿಡತ್ತಲ್ಲ, ಅದಕ್ಕಾಗಿ. ಕೆಲವರು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಎಲ್ಲನೂ ಜಾಸ್ತಿ ಹಾಕಿ ಮಾಡ್ತಾರೆ. ಇದಕ್ಕೆ ನಾನು ಯಾವುದೂ ಜಾಸ್ತಿ ಹಾಕಿಲ್ಲ, ಬರೀ ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಏನು ಹಾಕೋಕ್ಕೆ ಹೋಗಿಲ್ಲ. ಚಕ್ಕೆ ಲವಂಗನೂ ಅಷ್ಟೇ ಒಂದೊಂದೇ ಹಾಕ್ಕೊಂಡಿದ್ದೀನಿ. ಸಿನಮನ್, ಕ್ಲೋವ್, ಕಾಂಡಮಮ್ 3 ಒಂದೊಂದೇ ತೊಗೊಂಡಿದ್ದೀನಿ. ನನಗೊಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅಂತೇಳಿ ಇವಾಗ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಉಪ್ಪನ್ನು ಎಲ್ಲ ಹಾಕಿರ್ತೀನಲ್ಲ, ಒಂಚೂರು ನೋಡಿಕೊಂಡು ಉಪ್ಪು ಖಾರ ಸರಿ ಇದೆಯಾ ಅಂತ ಕುಕ್ಕರ್ ಮುಚ್ಚಿಬಿಡ್ತೀನಿ ನಾನು. 1 ವಿಜಿಲ್ ಕೊಟ್ಟರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ. ಈ ಶ್ರಾವಣ ಮಾಸದಲ್ಲಿ ಯಾವ್ದಾದ್ರು ನಾನ್ ವೆಜ್ ತಿನ್ನಲ್ವಲ್ಲ ಅಂಥವ್ರಿಗೆಲ್ಲ ಇದು ಒಳ್ಳೆಯ ರೆಸಿಪಿ ಅಂತ ಅನಿಸುತ್ತೆ. ಚೆನ್ನಾಗಾಗಿದೆ ನೋಡಿ. ಮುದ್ದೆ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ.